ಘಾಟ್ ಸೆಕ್ಷನ್ ಅಮ್ಮ. ಕಂಡಾಲ ಘಾಟ್ ಶುರು ಅಂತ ಕೊಟ್ಟಿದ್ದಾರೆ. ಘಾಟ್ ಸೆಕ್ಷನ್ ಶುರು ಆಗುತ್ತೆ ಅಂತ. ಕಂಡಾಲ ಘಾಟ್. ಟ್ರೈನಲ್ಲಿ ಇವೆಲ್ಲ ನೋಡ್ಕೊಳ್ಳೋಣ. ಮೊದಲು ಇದೇ ಸಿಂಗಲ್ ರೋಡ್ ಇತ್ತು. ವೆಹಿಕಲ್ ಅಲ್ಲಿ ಹೋದಂಗೆ ಟ್ರೈನಲ್ಲಿ ನೋಡೋಕ್ಕಾಗಲ್ಲ. ಏನು ಬೆಟ್ಟ ಗುಡ್ಡ ಹೇಗಿದೆ, ಯಾವ ರೂಟಿಂದ ಎಲ್ಲೆಲ್ಲ ಹೋದ್ರೆ ಹೇಗೆ ಅನ್ನೋದು ಇದೊಂದು ತಿಳ್ಕೊಬೇಕು. ಅಲ್ಲೋ ಟ್ರಾಫಿಕ್ಕು ನೋಡಲ್ ಮನೆ ನೋಡಲಿ, ವೆಹಿಕಲ್ದು ಕಟ್ಟಿರೋದ್ ಮನೆ ನೋಡಲಿ. ದೇವಸ್ಥಾನ ದೇವಸ್ಥಾನ ಅವೆಲ್ಲ ನವನಾಥ್ರ ದೇವಸ್ಥಾನ. ಫೋನ್ ಬರ್ತಾ ಇದೆ ನೋಡ, ಅವಳು ಫೋನ್ ಬರ್ತಾ ಇದೆ ರಾಘವನಿಗೆ. ಫೋನ್ ಗುರು ಎಲ್ಲ ಇದು ಮಾಡಿ ನಮ್ದು ಅಲ್ಲ ನೀವುಗಳು ಮಾಡ್ಬೇಕು, ನಾನಿಲ್ಲಿ ಡ್ರೈವ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಸೀನ್ ಎಲ್ಲ. ಅದಕ್ಕೆ ಯಾವಾಗಲೂ ವೆಹಿಕಲ್ ಹೋಗ್ಬೇಕು, ನೋಡೋದು ಚೆನ್ನಾಗಿ. ಆಮೇಲೆ ಕಡೆ ಈ ಥರ ಘಾಟ್ ಸೆಕ್ಷನ್ ಅಂದರೆ ಆಶ್ಚರ್ಯ. ಕಂಡಾಲ ಕಟ್ಟಿದ್ದು ಇದ್ರ ಮೇಲೆ ಹಾಡೇ ಬಂದಿದ್ರಲ್ಲ. ಹೌದಾ? ಅದಕ್ಕೆ ಕಂಡಾಲ. ನೋಡು ನೋಡು, ಇದು ಕಂಡಾಲನ ಗುರು. ಕಂಡಾಲ ಅಂತಾನೆ ಹೇಳ್ತಿರೋದು ಅವ್ನು ಆಗ್ಲಿಂದ. ಇದೊಳ್ಳೆ ಈಗ ಹೊರನಾಡು ಆ ಕಡೆ ಎಲ್ಲ ಬೆಟ್ಟದ ಮೇಲೆ ಮನೆ ಕಟ್ತಾರಲ್ಲ, ಆ ಥರ ಇದೆ. ಇಲ್ಲಿ ಅದು ಏನೂ ಇಲ್ಲ. ನಮ್ಮ ಕರ್ನಾಟಕ ಅಲ್ಲ, ಇಲ್ಲಿ ಕಟ್ಟಿದ್ದಾರೆ ಬೆಟ್ಟದ ಮೇಲೆ. ಅದು ಮಾಡಿಕೊಳ್ಳೋದು ನೆಟ್ವರ್ಕ್ ಈ ಹಿಮಾಚಲ್ ಪ್ರದೇಶ ಶಿಮ್ಲಾ ಅವು ಎಲ್ಲ ಹಿಂಗೆ ಕಾಣೋದು. ಈಗ ಬಾಂಬೆ ಹತ್ರ ಇದೆ. ಬಾಂಬೆ ಹತ್ರ ಕಂಡಾಲ ಘಾಟ್ ಸೆಕ್ಷನ್ ಅಂದ್ರೆ ಅವೆಲ್ಲ ಅದೇ. ಬಾಂಬೆಗೆ 70 ನೈಟು ಆಲ್ಮೋಸ್ಟ್ ಮಾಡ್ದ. ಆಮೇಲೆ ಇವ್ರ ಮನೆಗೆ ಹೋಗಿದ್ವಿ, ರಕ್ಷಾ ಸೌದತ್ತಿ. ಅಲ್ಲಿ ಹೋಗಿ ಸ್ನಾನ ಮಾಡಿ ತಿಂಡಿ ತಿಂದು ಅಷ್ಟೊತ್ತು ಇವ್ರು 1 ಅವರ್ ರೆಸ್ಟ್ ತಗೊಂಡು ಈಗ ಇನ್ನೊಂದು ಟನಲ್ ಬಂತು ನೋಡಮ್ಮ. ಇವತ್ತು ಗಿರಿ ಮನೇಲಿ ಆಲ್ಟ್ ಆಗೋಣ ಬಾಂಬೆಲಿ ಅಂದ್ಕೊಂಡ್ವಿ. ಅವ್ನು ಡೆಲ್ಲಿಗೆ ಹೋಗಿದ್ದಾನೆ. ಘಾಟು ಇಲ್ಲಪ್ಪ ಇನ್ನೂ ಇದೆ. ಈ ಟನಲ್ ಮಾಡದೆ ಹೋಗಿದ್ದಿದ್ರೆ ಇನ್ನೂ ಘಾಟ್ಸ್ ಜೋರಾಗಿರೋದು. ಮಧ್ಯ ಬ್ರೇಕ್ ಮಾಡ್ತೀವಿ. ಮೆಣಸಿನ್ಕಾಯಿ ಘಾಟ್ ಹಾಕ್ದಂಗಿರೋದು. ಇದಕ್ಕೆ ಲೈಟ್ ಇಲ್ಲ ಅನ್ಸುತ್ತೆ. ಬಾಂಬೆ ಆದ್ರೆ ಅಲ್ಲಿಂದ ಸ್ವಲ್ಪ ರೋಡ್ ಇದಕ್ಕೆ ಲೈಟ್ ಇಲ್ಲ ನೋಡು. ಕಂಡಾಲ ನೋಡಲೆ, ಕಂಡಾಲ ಟನಲ್ ಇದು. ಯಾವುದೋ ಒಂದೊಂದಿದೆ. ಕಾಫಿನ ರಕ್ಷಾ ಅಲ್ಲಿ ಬೆಳಗ್ಗೆ ಕೊಟ್ಟಿದ್ದು ಅಷ್ಟೇ. ರಕ್ಷಾ ಬೆಳಗ್ಗೆ ಕೊಟ್ಟು ಅವುಗಳು ನಾವು ಕಡಿಮೆಯಲ್ಲಿ ಇದ್ದೀವಿ. ಕಡಿಮೆನಲ್ಲಿ ಅಲ್ಲ ಇರು ಒಂದು ಸೆಕೆಂಡ್. ಯಾಕೆ ಕಡಿಮೆ ಇದ್ರೆ ನೆಟ್ವರ್ಕ್ ಸಿಗಲ್ಲ ಅಂತೀರಾ? ನೆಟ್ವರ್ಕ್ ಕಟ್ ಮಾಡೋದು. ಕಾಫಿ ಕುಡಿಲಿಲ್ಲ ನಮ್ಮ ಕಲ್ಲು ನೋಡಿ ಎಷ್ಟು ತುದಿ ಇದೆ ಅಲ್ವಾ? ಅಲ್ಲಿ ಬೆಟ್ಟ ಚೂಮೆ ಅಲ್ಲ. ಕಡಿಮೆ ಬಂತು, ನೆಟ್ವರ್ಕ್ ಸಿಗ್ಲಿಲ್ಲ ಅಲ್ಲಿ. ಈಗ ಎಲ್ಲರೂ ಒಂದೊಂದು ಚಪಾತಿ ತಿಂದ್ವಿ, ಹಣ್ಣು ಅದು ಇತ್ತು. ಈಗ ಏನೋ ಇಲ್ಲ, ನಾವು ಅಲ್ಲೆಲ್ಲೂ ಇದು ಮಾಡಲಿಲ್ಲ. ಎಲ್ಲ ಹೈವೇ ರೋಡು, ಸಿಟಿಗೆ ಹೋಗಿಲ್ಲ.
ಮೊದಲೇ ಎಲ್ಲಾರ ಬಂದ್ರು ಮಾಡ್ಕೊಂಡು ಅಯ್ಯೋ ಚಳಿ ಇದೆ. ಆಮೇಲೆ ಅದೇ ಇದೆಲ್ಲ ಗಾಡ್ ಸೆಕ್ಷನ್ನು ಸೀನ್ರೀಸ್ ಚೆನ್ನಾಗಿದೆ ಎಲ್ಲ ನೋಡ್ಕೊಂಡು ಅಲ್ಲಿ ನೋಡಿ ಟ್ರಾಫಿಕ್ ಆ ಕಡೆಯಿಂದ ಇಡೀ ಕಂಡಾಲ ಘಾಟ ಟ್ರಾಫಿಕ್ ಇದ್ದಂಗಿದೆ ಅಲ್ಲಿ. ನೋಡಿ ಅಲ್ಲಿ. ಹೋಗಿದ್ದಾನೆ ಸಿಕ್ಕಾಬಿಟ್ಟೆ ಗಿರಿ ಡೆಲ್ಲಿಗೆ ಹೋಗಿದ್ದಾನಂತೆ, ಹಾಗಾಗಿ ಇನ್ನೇನು ಟ್ರಾಫಿಕ್ ಆಗುತ್ತೆ, ಮುಂದೆ ಬೇಗ ಹೋಗೋಣ ಅಂತ ಅಂದ್ಬಿಟ್ಟಂತ ಹೋಗ್ತಾರೆ. ಇಲ್ಲ ಅವಾಗಲೇ ನೀವಿಬ್ರು ಮಲ್ಕೊಂಬಿಟ್ಟಿದ್ರಿ. ಟ್ರೈನಲ್ಲಿ ಎಷ್ಟು ಚೆನ್ನಾಗಿರುತ್ತೆ, ಹಿಂಗೆ ಇರುತ್ತೆ. ಅಂದ್ರೆ ಕತ್ಲು ಇಲ್ಲಿ ಲೈಟ್ ಹಾಕಿರ್ತಾರೆ, ಅಲ್ಲೂ ಈಗ ಲೈಟ್ ಹಾಕ್ತಾರೆ. ಇದು ದೊಡ್ಡದು, ಇದು ದೊಡ್ಡದಿದು ಈ ಟನಲ್. ಇದೇನೊಂದು ಅರ್ಧ ಕಿಲೋಮೀಟರ್ ಇದೆಯಾ? ಜಾಸ್ತಿ ಇರ್ಬೋದು ಇದು. ಕಿಲೋಮೀಟರ್. ಹೌದಾ? ಇದು ಕಳಿಸ್ತೀಯಾ ಗುರು? ಕಳಿಸ್ತೀಯಾ ಎಲ್ಲರಿಗೂ? ನಂದು ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಲ್ಲ, ಕಳಿಸ್ತೀನಿ ಬಿಡು ನಿಮ್ಗೆ. ಕಳಿಸಿ, ಇದು ಕಳಿಸಿ, ಸಕ್ಕತ್ತಾಗಿದೆ, ದೊಡ್ಡದು. ಮುಗೀತು ನೋಡು. ಇನ್ನೂ ಒಂದೆರಡು ಸಿಕ್ಕತ್ತೆ. ಅಂದ್ರೆ ಇದು ಬೇಕಂತ ಇರ್ಲಿ ಅಂತಾನೆ ಹಿಂಗ್ ಬಿಟ್ಟಿರ್ತಾರ. ಮೇಲ್ಗಡೆ ಮೊದ್ಲೆಲ್ಲ ರೌಂಡ್ 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 ಹಾಕೊಂಡು ಕೆಳಗೆ ಇಳಿಬೇಕಿತ್ತಲ್ಲ, ಅದನ್ನ ತೆಗೆದು ಟನಲ್ ಮಾಡ್ಬಿಟ್ಟಿದ್ದಾರೆ, ಡೈರೆಕ್ಟ್ ಟನಲ್. ಇದು ಒಂದೇನಾ ಮುಗಿತಾ? ಇನ್ನೂ ಒಂದೆರಡು ಇದೆಯಂತ ಗೊತ್ತಿಲ್ಲ ನನ್ಗೆ. ಒಂದೆರಡು ಇದೆ ಅಂದ್ರೆ ಹೋಯ್ತಲ್ಲ ಆಗ್ಲೇ 3-4 ಹೋಯ್ತು. ಮೂರಾಯ್ತು. ಅದು ದೊಡ್ಡದು, ಪುನಃ 7 ಆಗ್ತಿದ್ದಾಗೆ. ಅದು ಏನ್ ಬಾವಾ, ನೀವೇನ್ ಮಾತಾಡಲ್ವಾ? ನಾವೇನು ಮಾತಾಡಪ್ಪ, ನಮ್ಗೇನು ಗೊತ್ತಿದೆ ಮಾತಾಡಕ್ಕೆ. ಅದು ಯಾವ್ದೋ ಕೊರ್ದಿದ್ರಲ್ಲ ಕೂತ್ಕೊಳ್ಳಕ್ಕೆ ತಪಸ್ಗೆ. ಗೋಕರ್ಣಕ್ಕೆ ಹೋಗುವ ಎಲ್ಲರೂ ಒಂದೊಂದ್ಸರಿ ಬಂದು ನೋಡ್ಬೇಕು, ಚೆನ್ನಾಗಿರುತ್ತೆ ಇಂಥ ಕಡೆ ಅಲ್ವಾ? ಹೋಗಿದ್ದಾರೆ, ನೋಡಿದ್ದಾರೆ. ಎಷ್ಟೋ ಜನಕ್ಕೆ ಈ ತರ ಗೊತ್ತಿರಲ್ಲ. ಫಸ್ಟ್ ಟೈಮ್ ಹೋಗ್ತಾ ಜನಗಳು ಅವಾಗ ಗೊತ್ತಾಗಲ್ಲ. ನಾನು ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ ಇದಕ್ಕೆ. ಬಾಂಬೆಗ ದೊಡ್ಡತ್ತ ಇದ್ರಲ್ಲ, ಅವ್ರು ಕರ್ಕೊಂಡ್ ಬಂದಿದ್ರು. ನಾವು ಬಾಂಬೆ ಹೋಗಿದ್ವಿ. ದೊಡ್ಡತ್ತ ಯಾಕೆ ಬಾಂಬೆ ಕರ್ಕೊಂಡ್ ಬಂದಿದ್ರು? ಟೂರು. ಅವ್ನು ಅವಾಗಲೂ ಬಂದಿದ್ದ. ಆದ್ರೆ ಇಷ್ಟೆಲ್ಲ ಇರ್ಲಿಲ್ಲ. ಅವಾಗ ಇದೆಲ್ಲ ಇಲ್ಲ ಸಿಂಗಲ್ ರೋಡ್. ಅವಾಗ ಏನೇನೂ ಇರ್ಲಿಲ್ಲ ಅವಾಗ, ಸಿಂಗಲ್ ರೋಡ್. ಆಗ್ಲಿ ಪಾಪ, ಇಂಥವೆಲ್ಲ ಹೇಗ್ ಜನಗಳು ಮಾಡಿರ್ತಾರೆ ನೋಡಿ, ಕಷ್ಟಪಟ್ಟವಾಗ. ಈಗಾರು ಇಷ್ಟು ಮಿಷನ್ಗಳು ಬಂದಿದೆ. ಈಗ ಇದು ಹಿಂದೆ ಮಾಡಿರೋದು ಏನ್ ಮಿಷನ್ ಇತ್ತು ಅವಾಗ? ಅದೊಂದು ಟನಲ್ ಮಾಡಿಲ್ಲ ಅಂದ್ರೆ ಎಷ್ಟು ಆ ಬೆಟ್ಟನೆಲ್ಲ ಸುತ್ತಾಕಿ ಬರ್ಬೇಕಿತ್ತು. ಅದೇ ಕಡಿಮೆ. ಇಲ್ಲಿಗೆ ಇಂದ ಆ ಕಡೆ ನೋಡ್ಬೇಕು, ಗುಜರಾತ್, ನಾರ್ತ್ ಸೈಡ್, ಅದೇ ಬಾಂಬೆ ಅಹಮದಾಬಾದ್ ರೋಡ್ ಮಾಡ್ತಾ ಇದಾರಂತೆ ಇದೇ ತರ. ಅದಕ್ಕೆ ಸ್ವಲ್ಪ ಲೇಟ್ ಆಗೋದು ಅಂತ ಅವ್ನು ಹೇಳ್ತಿರೋದು ಗಿರಿ. ಇದೊಂದೇ ರೋಡೇನೋ? ಈ ಬೆಟ್ಟ ದಾಟ್ಬೇಕು ಅಂದ್ರೆ ಇದೊಂದೇ ರೋಡ್. ಗುಜರಾತ್ ಇನ್ನೂ ಫಾರೆಸ್ಟ್ ಚೆನ್ನಾಗಿರುತ್ತೆ ಇದಕ್ಕಿಂತ. ಇದು ಕಂಡಾಲ ಇದು ತುಂಬಾ ಫೇಮಸ್ ಮಮ್ಮಿ. ಹೌದು ಇದೆಯಾ ನಾಗಮಣಿ? ಅದು ಯಾವುದೋ ಒಂದು 60 ಕಿಲೋಮೀಟ್ರ್ ಬರೀ ಕರೂಸಲ್ಲೇ ಬಂದು ಹೋದ್ವಲ್ಲ, ಯಾವುದೋ ದೊಡ್ಡ ಟೂರಿಗೆ ಹೋದಾಗ, ಅಸ್ಸಾಂ ಆ ಕಡೆ ಹೋದಾಗ.
50-60 ಕಿಲೋಮೀಟ್ರು ಬರೀ ಕನಸೆ. ಆ ಕಡೆ ಈ ಕಡೆ ಬರೀ ಇದೇನೆ ಏನು ಫಾರೆಸ್ಟು ಸುಮಾರು ನೀವ್ ಎಲ್ಲಿಗೆ ಹೋದಾಗ ಆಂಧ್ರ ಕಡೆ ಹೋದಾಗ ನಾವು ಇದರಿಂದ ಭದ್ರಾಚಲಮಿಂದ ರಾಜಮಂಡ್ರಿಗೆ ಬಂದ ನೋಡಿ ಚಾನಲ್ ಇದು ಬಂತಲ್ಲ ಇಲ್ಲೊಂದು ಇದು 5ನೇದಿದು. ಚಿಕ್ಕದು